ಈಗ ಮತ್ತೆ ರಾಜ್ಯಪಾಲರ ಸಮಯ ಕೇಳಿದ್ದಾರೆ ವಿಜಯ್. ಸಂಜೆ 4:30ಕ್ಕೆ ರಾಜ್ಯಪಾಲರ ಭೇಟಿ ಸಾಧ್ಯತೆ ಇದೆ. ನೆನಪಿರ್ಲಿ, ಇದು 3ನೇ ಭೇಟಿ ಆಗುತ್ತೆ. ರಾಜ್ಯಪಾಲರ ಸಮಯವನ್ನ ಮತ್ತೆ ಕೇಳಿದ್ದಾರೆ. 4:30ಕ್ಕೆ ಸಂಜೆ ರಾಜ್ಯಪಾಲರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಇದು ಕುತೂಹಲ ಕೆರಳಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ದಿನ ಸಿಪಿಐಎಂ ಹಾಗೆ ವಿಸಿಕೆ ನಾಯಕರ ಹೇಳಿಕೆಯನ್ನ ಗಮನಿಸಿದ್ರೆ ಬಾಯಿ ಮಾತಿಗೆ ಹೇಳ್ತಾ ಇದ್ರಲ್ಲ, ಟಿವಿಕೆಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಕೊಡಬೇಕು ಅಂತ. ಅಧಿಕೃತವಾಗಿ ತಮ್ಮ ಬೆಂಬಲವನ್ನೇನಾದ್ರೂ ಸೂಚಿಸ್ತಾರಾ? ಸ್ಟಾಲಿನ್ ಜೊತೆ ಭೇಟಿಯಾಗಿದ್ದಾರೆ, ಮಾತನಾಡಿದ್ದಾರೆ. ಏನ್ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತಾ 4:15 ನಂತರ ನೋಡ್ಬೇಕಿದೆ. ಹರೀಶ್, ಬಿಗ್ಗೆಸ್ಟ್ ಅಪ್ಡೇಟ್ ಇದು. ಸದ್ಯಕ್ಕೆ 3ನೇ ಬಾರಿ ಭೇಟಿಗೆ ವಿಜಯ್ ಸಮಯನ ಕೇಳಿದ್ದಾರೆ ಅಂತ. 3ನೇ ಬಾರಿ ಭೇಟಿ ಆಗೋದಕ್ಕೆ ಸಮಯ ಕೇಳಿದ್ದಾರೆ ಅಂತ ಹೇಳಿದ್ರೆ ಯಾರದ್ದೋ ಬೆಂಬಲವನ್ನ ಇದಾಗ್ಲೇ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋಬಹುದು. ಯಾಕಂತ ಹೇಳಿದ್ರೆ 2 ಬಾರಿ ಭೇಟಿಯಾದಾಗ್ಲೂ ಕೂಡ ರಾಜ್ಯಪಾಲರು ನಿರಾಕರಣೆ ತೋರಿರೋದು, ಹಾಗೆ ಎಲ್ಲಾ ಶಾಸಕರ ಬೆಂಬಲ ಇದೆ, ಬಹುಮತ ಇದೆ ಅನ್ನೋದನ್ನ ತೋರಿಸಿ ಸಹಿ ತಗೊಂಡು ಬನ್ನಿ ಅಂತ ಹೇಳಿದ್ರು. ಈ 3ನೇ ಭೇಟಿಯಲ್ಲಿ ಸೀಕ್ರೆಟ್ ಇದ್ದಾಗ ಅನ್ನಿಸ್ತಾ ಇಲ್ವಾ ಹರೀಶ್? ಹೌದು ಚೈತ್ರ, ಈಗ 3ನೇ ಭೇಟಿಗೆ ಕಾಲಾವಕಾಶವನ್ನ ವಿಜಯ್ ಅವರು ರಾಜ್ಯಪಾಲರನ್ನ ಕೇಳಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. 4:15ಕ್ಕೆ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಆಗ್ತಾರೆ. ಈಗ ಭೇಟಿ ಆಗ್ತಾರೆ ಅಂತಂದ್ರೆ ಬಹುಮುಖ್ಯವಾಗಿ ಸುಮ್ಮನೆ ಭೇಟಿ ಆಗೋದಿಲ್ಲ. ರಾಜ್ಯಪಾಲರಿಗೆ ತಮ್ಮ ಸರ್ಕಾರಕ್ಕೆ ಬೇಕಾದಂತಹ ಅಗತ್ಯ ಬಹುಮತ ಇದೆ ಅನ್ನುವಂತಹದನ್ನ ರಾಜ್ಯಪಾಲರಿಗೆ ಶಾಸಕರ ಪಟ್ಟಿಯನ್ನ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡ್ಲಿಕ್ಕೆ ಈ ರೀತಿಯಾದಂತಹ ಭೇಟಿಗೆ ಸಮಯಾವಕಾಶವನ್ನ ಕೇಳಿರಬಹುದು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಈಗ ಇರ್ತಕ್ಕಂಥದ್ದು ಎಡಪಕ್ಷಗಳ ನಾಯಕರುಗಳು ಬೆಳಗ್ಗಿನಿಂದಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಟಿವಿಕೆಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ. ಜೊತೆಗೆ ವಿಸಿಕೆ ನಾಯಕರುಗಳು ಕೂಡ ನಿರಂತರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಡಪಕ್ಷಗಳ 4 ಸದಸ್ಯರು ಜೊತೆಗೆ ವಿಸಿಕೆಯ 2 ಶಾಸಕರು ಬೆಂಬಲ ಕೊಟ್ಟಿದ್ದೆ ಅದರಲ್ಲಿ ಯಾವುದೇ ನಿರಾತಂಕವಿಲ್ಲದೆ ವಿಜಯ್ ಅವರು ಸರ್ಕಾರ ರಚನೆಯನ್ನ ಮಾಡಬಹುದಾಗಿದೆ. ಹೀಗಾಗಿಯೇ ಈ ಶಾಸಕರ ಬೆಂಬಲ ಸಿಕ್ಕಿದೆ ಅನ್ನುವಂತಹದನ್ನ ಹೇಳೋದಕ್ಕಾಗಿಯೇ ಈಗ ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೇಳಿದ್ರ ವಿಜಯ್ ಅನ್ನುವಂತಹ ಕುತೂಹಲ ಈಗ ಸೃಷ್ಟಿಯಾಗಿರುವಂತಹದ್ದು. ಈಗ 4:30ಕ್ಕೆ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಆಗ ಸಂಪೂರ್ಣವಾದಂತಹ 118 ಶಾಸಕರ ಪಟ್ಟಿಯನ್ನ ರಾಜ್ಯಪಾಲರಿಗೆ ಒಪ್ಪಿಸುವಂತ ಸಾಧ್ಯತೆ ಇದೆ. ಈಗ 107 ಶಾಸಕರು ಟಿವಿಕೆ ಅದಿರುವಂತಹದ್ದು, ಜೊತೆಗೆ ಕಾಂಗ್ರೆಸ್ನ 5 ಶಾಸಕರು ಸೇರಿದ್ರೆ 112 ಶಾಸಕರಾಗ್ತಾರೆ. ಜೊತೆಗೆ ಇನ್ನೂ ಕೂಡ 6 ಶಾಸಕರ ಬೆಂಬಲ ಅಗತ್ಯ ಇತ್ತು. ಈಗ ಎಡಪಕ್ಷಗಳ 4 ಶಾಸಕರು ಜೊತೆಗೆ ವಿಸಿಕೆ 2 ಶಾಸಕರು ಬೆಂಬಲ ಕೊಟ್ಟಿದೆ. ಅದರಲ್ಲಿ ಈಗ ಸಂಪೂರ್ಣವಾಗಿ ಬಹುಮತವನ್ನ ಸಾಬೀತುಪಡಿಸಬಹುದಾಗಿದೆ. ಅಂದ್ರೆ ರಾಜಭವನದಲ್ಲಿ ಬಹುಮತವನ್ನ ಸಾಬೀತುಪಡಿಸಿ ನಂತರ ಸರ್ಕಾರ ರಚನೆಗೆ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಕಳೆದ 2 ಬಾರಿ ರಾಜ್ಯಪಾಲರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಹೇಳಿದ್ರು, ನಿಮಗೆ ಅಗತ್ಯ ಇರತಕ್ಕಂತಹ ಬಹುಮತ ಇಲ್ಲ, ನಿಮ್ಮ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಗತ್ಯ ಇರತಕ್ಕಂತಹ 118 ಶಾಸಕರ ಬೆಂಬಲ ಪತ್ರವನ್ನ ನನಗೆ ಹಸ್ತಾಂತರಿಸಿ ನಂತರವಷ್ಟೇ ನಿಮಗೆ ನಾನು ಅವಕಾಶ ಮಾಡಿಕೊಡ್ತೀನಿ. ನಿಮ್ಮದು ಬಹುಮತ ಇಲ್ಲದೆ ಇರತಕ್ಕಂತ ಸರ್ಕಾರ ಆಗುತ್ತೆ, ಮತ್ತೆ ಬಹುಮತ ಸಾಬೀತುಪಡಿಸಲಿಕ್ಕೂ ಕೂಡ ನಿಮಗೆ ಕಷ್ಟ ಆಗೋದ್ರಿಂದ ನಿಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ನಿಮಗೆ ಅವಕಾಶ ಕೊಡೋದಿಲ್ಲ ಅನ್ನುವಂತಹದನ್ನ ಸ್ಪಷ್ಟವಾಗಿ ಹೇಳಿದ್ರು. ಹೀಗಾಗಿ ವಿಜಯ್ ಅವರು 2 ಸತಿ ಹೋಗಿ ವಾಪಸ್ ಬಂದಿದ್ರು. ಈಗ 3ನೇ ಬಾರಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಸಂಪೂರ್ಣವಾದ ಬೆಂಬಲವನ್ನ, ಶಾಸಕರ ಬೆಂಬಲವಾದ ಪಟ್ಟಿಯನ್ನು ಹಿಡಿದುಕೊಂಡು ಹೋಗಿ ರಾಜ್ಯಪಾಲರಿಗೆ ಹರೀಶ್ ಹಾಗೆ ಸಂಪರ್ಕದಲ್ಲಿರಿ.